ಇವತ್ತು ನಾವು 10ನೇ ತರಗತಿದ ವಿಷಯ ತಿಳ್ಕೊಂಡು ಕೇಳಿ ಸರಿಯಾಗಿ ಕೊಂಡ್ರಿ. 10ನೇ ತರಗತಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಬರುವಂತ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠವನ್ನ ತಿಳಿದುಕೊಳ್ಳೋಣ. ಬಟ್ ಈ ಪಾಠ ತಿಳ್ಕೊಳ್ಳೋಕ್ಕಿಂತ ಮೊದಲ ತಿಳ್ಕೊಳ್ಬೇಕಾದಂತ ಮಹತ್ವ ಕೆಲವು ಬೇಸಿಕ್ ಅಂದ್ರೆ ಮೂಲಭೂತ ಜ್ಞಾನ ಮೂಲಭೂತ ವಿಷಯಗಳು. ಈ ತರ ಏನೇನ್ ಬರ್ತೈತಿ? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ 3 ಪದಗಳು ಬಂದು ಇವಂತೂ ಈ ತರ ಅರ್ಥ ನಮ್ಗೆ ಗೊತ್ತೇ ಇರ್ಬೇಕು. ಅದ್ರಗಿಂತ ಮೊದಲು ರಾಸಾಯನಿಕ ಬತ್ತಂದ್ರೆ ಭೌತಿಕ ಅಂತೂ ಪದ ಬತ್ತ ಅದ್ರ ಅರ್ಥನ ನಮ್ಗೆ ತಿಳ್ಕೊಬೇಕು. ಆಮೇಲೆ ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ, ನಮ್ ಸುತ್ತಮುತ್ತಲು ಆಗುವಂತ ರಾಸಾಯನಿಕ ಬದಲಾವಣೆಗಳು ಯಾವ ಇದ್ರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಆಮೇಲೆ ಮಿಶ್ರಣ ಹಾಗೂ ಸಂಯುಕ್ತ ವಸ್ತುಗಳು ಇದು ನಮಗ್ ಗೊತ್ತಿರ್ಬೇಕು. ಸ್ನೇಹ ಈ ಕಣ್ಣು ನೋಡ್ರಿ, ಪಾಠ ಈಗ ಹೆಂಗ್ ನಡೆದೈತಿ ದುನಿಯಾ ಎಕ್ಸಾಮ್ ಪರ್ಪಸ್ ರೀಡಿಂಗ್ ಅಭ್ಯಾಸ ನಡೆದದ. ಪರೀಕ್ಷೆ ಪೂರ್ತಿ ನನಗೆ ಇಷ್ಟು ಮಾರ್ಕ್ಸ್ ಬೀಳ್ಬೇಕು, ನನಗಿಷ್ಟು ಇದನ್ನ ಆಗ್ಬೇಕು ಅಂತ ಹೇಳಿ ಬರೀ ಬಾಯ್ಪಾಟ್ ಹಾಕೋದ ಬರತೆಗೆದ ನಡೆದಿ. ವಿಷಯ ತಿಳ್ಕೊಂಡು ಅದನ್ನ ಜೀವನದಾಗ ಹೆಂಗ ಯುಟಿಲೈಸ್ ಮಾಡ್ಕೋಬೇಕು, ಉಪಯೋಗ ಮಾಡ್ಕೋಬೇಕು, ಅದನ್ನ ಯಾರು ಮಾಡ್ಕೊಳತ್ತಿಲ್ಲ. ಅಥವಾ ನಮಗೇನು ಪುಸ್ತಕನಾಗ ಏನೇನು ವಿಷಯಗಳು ಕೊಟ್ಟಾರ ಅವೆಲ್ಲ ನಮ್ ನಿಜ ಜೀವನದಾಗ ಅಥವಾ ನಮ್ ಸುತ್ತಮುತ್ತ ಎಲ್ಲಿ ನಡೀತಾವೇನ ಅನ್ನೋದ ಪರಿಜ್ಞಾನನ ವಿದ್ಯಾರ್ಥಿಗಳಿಗೆ ಇಲ್ಲ. ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆನ ಹಂಗಾಗ್ಬಿಟ್ಟದ. ಆಕ್ಚುಲಿ ಇವೆಲ್ಲ ಏನು ಪಾಠನಾಗ ಏನೇನು ವಿಷಯಗಳು ಬರ್ತಾವಲ್ಲ ಇವೆಲ್ಲ ನಿಮ್ ಸುತ್ತಮುತ್ತಲು ನಡೀತಿರ್ತಾವ. ಸುತ್ತಮುತ್ತಲ ನಡೆಯುವಂತ ಘಟನೆಗಳು, ಸನ್ನಿವೇಶಗಳು ಇರ್ಲಿ. ಈ ಪಾಠ ತಿಳ್ಕೊಳಕ್ಕಿಂತ ಮೊದಲು ನಾವೇನ್ ತಿಳ್ಕೊಂಡ್ ಮೊದಲ ಮಿಶ್ರಣ ಹಾಗೂ ಸಂಯುಕ್ತ ವಸ್ತುಗಳು ಇವೆರಡು ನಮಗ್ ಗೊತ್ತಿರ್ಬೇಕು. ಮಿಶ್ರಣ ಅಂದ್ರೆ ಏನ? 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಅವು ಕೂಡಿದಂದ್ರ ಒಂದ್ರಾಗ ಕೂಡಿದಂದ್ರ ಅದ್ರ ತನ್ನ ಮೂಲ ಗುಣಗಳನ್ನ ಕಳ್ಕೋಬಾರ್ದು, ಮೂಲ ಗುಣಗಳನ್ನ ಕಳೆದುಕೊಳ್ಬಾರ್ದು. ಮತ್ತ ಅದ್ರ ಸುಲಭವಾಗಿ ಬೇರ್ಪಡಿಸ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಿಮಗ್ ಮತ್ ಬೇರೆ ಬೇರೆ ಉದಾಹರಣೆ ಹೇಳ್ತಾನ. ಇದೊಂದು ಪೆನ್ ಅದ, ಇದೊಂದು ಕೀ ಅದ, ಇವು 2-3 ಕಲರ್ದು ಚಾಪಿಸ್ ಅದಾವ. ಇತ್ರನ್ನ ಎಲ್ಲ ಕೂಡ್ಸಿದ ನಂತರ ಅವ್ರವ್ರ ಗುಣಗಳು ಹಂಗದಾವ. ಏನ್ ನೋಡ್ರಿ, ಈ ಕೀಲಿ ಕೆಬ್ಬನ ಗುಣ ಹಂಗೈತಿಲ್ಲ, ಚಾಪಿಸ್ ಪೆನ್ ಪ್ಲಾಸ್ಟಿಕ್ ಐತಿ, ಏನ್ ಚೇಂಜ್ ಆಗೈತೋ? ಈ ಚಾಪಿಸ್ ನಲ್ಲಿರುವಂತ ಗುಣ ಪೆನ್ನಾಗ ಬಂದೈತೇನ? ಇಲ್ಲ. ಅಥವಾ ಈ ಕಬ್ಬಿನ ಚಾವಿ ಇದ್ರೊಳಗೆ ಪೆನ್ನಿನ ಗುಣ ಬಂದೈತೇನ? ಇಲ್ಲ. ಅಂದ್ರೆ ವಸ್ತುಗಳು ಭೌತಿಕವಾಗಿ ಕೂಡಿರ್ತಾವ, ಇದನ್ನ ಸುಲಭವಾಗಿ ಬೇರ್ಪಡಿಸ್ಬೋದು. ಅಂತ ಉದಾಹರಣೆ ಫಾರ್ ಎಕ್ಸಾಂಪಲ್ ಮನ್ಯಾಗ ಕಾಳುಗಳು ಜ್ವಾಳದ ಹಸನ್ ಮಾಡ್ತಿರ್ತಾರ, ಅವಾಗ ಹಳುಗಳು ಗೊತ್ತೈತಿಲ್ಲ? ಲಕ್ಷ ಐತಿ. ಈಗ ನಿಮ್ಮ ಅವ್ವಪ್ಪ, ನಿನ್ನ ಹೆಸರೇನ? ಸಾದವ್ರ. ಸ್ವಲ್ಪ ಈ ಕಡೆ ನೋಡ್ರಿ, ಸಾದವ್ರ ಮನ್ಯಾಗ ಒಂದ್ 10 ಕಿಲೋ ಜ್ವಾಳ ಅದಾವ, ಒಂದ್ 5 ಕಿಲೋ ಹಳ್ಳು ಮಿಕ್ಸ್ ಮಾಡ್ಲು, ಸಣ್ಣ ಹಳ್ಳುಗಳು. ಅವಾಗ ಅದ್ ನೋಡಿದ ನಂತರ ಸಾಧ್ಯನ ಕಂಡು ಬರ್ತೈತಿಲ್ಲ, ಈ ತರ ಹಳ್ಳ ಮತ್ತು ಜ್ವಾಳ ಎಡ್ಡು ಐತಿ ಹೇಳಿ ಗೊತ್ತಾಗ್ತೈತೋ ಇಲ್ಲೋ? ಏನಿಲ್ಲೋ? ಗೊತ್ತಾಗ್ತೈತಲ್ಲ? ಏನ್ ಜ್ವಾಳ ಹುಗ್ಗಿ ತಯಾರಾಗಿರ್ತೈತೋ? ಇಲ್ಲ. ಗೊತ್ತಾಗ್ತೈತಿ ಸುಲಭವಾಗಿ. ಯಾಕಂದ್ರೆ ಅವ್ ಹೆಂಗ್ ಕೂಡಿರ್ತಾವ ಭೌತಿಕವಾಗಿ, ನೀ ಅತ್ರನ್ ಕೈಲಿ ಆರಿಸಿ ಬೇರ್ಪಡಿಸ್ಬೋದು, ಸುಲಭವಾಗಿ ಏನ್ ಮಾಡ್ಬೋದು? ಸಪರೇಟ್ ಮಾಡ್ಬೋದು. ಅದಕ್ಕೆ ಮಿಕ್ಸರ್ ಅಂತ ತಿಳಿಯತೈತಿ. ವಸ್ತು ಕೂಡಿದ ನಂತರ ತನ್ನ ಮೂಲ ಗುಣಗಳನ್ನ ಕಳೆದುಕೊಳ್ಳಂಗಿಲ್ಲ ಮತ್ತು ಅವುಗಳನ್ನ ಸುಲಭವಾಗಿ ಬೇರ್ಪಡಿಸ್ಬೋದು, ಅದು ಮಿಶ್ರಣ. ಮೇನ್ ಇಲ್ಲಿ ಐತಿ ನೋಡಿ, ಸಂಯುಕ್ತ ವಸ್ತುಗಳು. ಇದ ನಮ್ಮ ರಾಸಾಯನಿಕ ಬರ್ತಾವ. ಕೆಲವು ವಸ್ತುಗಳ ಕೂಡಿದ ನಂತರ ತನ್ನ ಮೊದಲಿದ್ದಂತ ಗುಣ ನಂತರ ಇರಂಗಿಲ್ಲ, ಮತ್ತ ಅದ್ರ ಸುಲಭವಾಗಿ ಬೇರ್ಪಡಿಸ್ಲಾಕ್ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೆಯಿಂದ ಒಂದು ವಸ್ತು ಯಾವ್ದಾರು ಚಾ ಕುಡಿತೀರಲ್ಲ, ಸಕ್ಕರೆ ತೋರಿ, ನೀರ್ ತೋರಿ, ಚಾ ಪುಡಿ ತೋರಿ, ಕೂಡ್ಸ್ರಿ, ಗ್ಯಾಸ್ ಮೇಲೆ ಇಡ್ರಿ, ಚಾ ಮಾಡ್ರಿ. ನಂತರ ಆತರ ರುಚಿನ ಬೇರೆ, ಮೊದಲಿದ್ದಂತ ಸಕ್ಕರೆ ರುಚಿ ಬೇರೆ, ಚಾ ಪುಡಿ ರುಚಿ ಬೇರೆ. ಇವು 3 ಕೂಡಿ ಒಂದ್ ಬೇರೆ ರುಚಿ ಆಗಿರ್ತೈತಿ. 3 ಕೂಡಿ ಬೇರೆ ರುಚಿ. ಅಥವಾ ಈಗ ಸಾರು ಮಾಡ್ತಿರ್ತಾಳ ಮಮ್ಮಿ ಮನ್ಯಾಗ, ಸಾರು ಮಾಡ್ತಿರ್ತಾಳ, ನೀರ್ ಮೊದಲು ಸಪ್ಪಗಿರ್ತಾವ, ನಂತರ ಖಾರ ತಗೋತಾರ, ಅಲ್ಲ ಪೇಸ್ಟ್ ತಗೋತಾರ, ಉಳ್ಳಾಗಡ್ಡಿ ತಗೋತಾರ, ಟೊಮಾಟೊ ತಗೋತಾರ, ಎಲ್ಲಾ ತಗೊಂಡ್ ಮಿಕ್ಸ್ ಮಾಡಿ ಅಲ್ಲೊಂದು ಬೇರೆ ರುಚಿ ತಯಾರಾಗ್ಬಿಡ್ತೈತಿ. ಇಲ್ಲ ಟೊಮಾಟೊ ಹಾಕ್ಯಾರ, ಟೊಮಾಟೊದ ರುಚಿ ಅಟ್ಟ ಹತ್ತೈತೇನ? ಇಲ್ಲ ಖಾರ ಹಾಕ್ಯಾರ, ಬರೀ ಖಾರದ ರುಚಿ ಅಟ್ಟ ಹತ್ತೈತಿ. ಅತ್ರ ಎಣ್ಣೆನು ಕೂಡಿರ್ತೈತಿ, ಎಲ್ಲಾನು ಕೂಡಿರ್ತೈತಿ. ಅಂದ್ರೆ ವಸ್ತುಗಳು ಹೆಂಗ್ ಕೂಡಿರ್ತಾವ? ರಾಸಾಯನಿಕವಾಗಿ ಕೂಡಿರ್ತಾವ. ಹೆಂಗ್ ಕೂಡಿರ್ತಾವ?
ಹಾ, ಅಲ್ಲಿ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಕೂಡಿರ್ತಾವ. ಬಟ್ ಹೆಂಗ್ ಕೂಡಿರ್ತಾವ? ರಾಸಾಯನಿಕವಾಗಿ ಕೂಡಿರ್ತಾವ. ಮತ್ತ ಅದನ್ನ ಸುಲಭವಾಗಿ ಬೇರ್ಪಡಿಸ್ಲಾಕ ಸಾಧ್ಯ ಇಲ್ಲ. ಏನ್ ಸಾಧ್ಯತೆಯೋ ಇಲ್ಲ. ಅಂತದ ಒಂದು ಉದಾಹರಣೆ ನೀರು, H2O. ನೀರಿನ ರಾಸಾಯನಿಕ ಸೂತ್ರ: ನೀರಿನಲ್ಲಿ ಜಲಜನಕದ 2 ಪರಮಾಣು, ಆಮ್ಲಜನಕದ 1 ಪರಮಾಣು ಕೂಡ್ರನ ನೀರ್ ಆಗ್ತೈತಿ. ಕೂಡ್ರನ ಈ ಸಂಯುಕ್ತ ವಸ್ತುದ ಕಂಡೀಷನ್ ಐತಿ. ವಸ್ತುಗಳು ಇಂತಿಷ್ಟ ರೇಷಿಯೋ ಅಂದ್ರೆ ಅನುಪಾತದಲ್ಲಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ನೀರು ನೋಡ, 2:1 ಅಂದ್ರೆ ಜಲಜನಕದ 2 ಪರಮಾಣುನೂ ಇರ್ಬೇಕು, ಆಮ್ಲಜನಕದ 1 ಪರಮಾಣು ಇದ್ದಾಗ ನೀರ್ ತಯಾರಾಗ್ತೈತಿ. ಇಲ್ಲ ನೀವು ಅನ್ನೋರು ಸರ್ ಜಲಜನಕ 2 ಐತಿ, ಆಮ್ಲಜನಕದ 2 ಹಾಕ್ರಿ, ಅವಾಗ ನೀರ್ ತಯಾರಾಗಂಗಿಲ್ಲ. ನೀರ ತಯಾರಾಗಂಗಿಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಅಂದ್ರೆ ಮನೆ ಅಂತ ತಗೋಬೇಕಂದ್ರ, ಚಹಾ ತಯಾರು ಮಾಡ್ಬೇಕಾದ್ರ 1 ಲೀಟರ್ ನೀರ್ ಇರ್ತಂದ್ರ ಒಂದು ಅರ್ಧ ಕಿಲೋ ಸಕ್ಕರೆ ಇರ್ತೈತಿ, ಅರ್ಧ ಪೌಷರ್ ಚಹಾ ಪುಡಿ ಇರ್ತದ. ಇಲ್ಲ ಉಳ್ದವ ಯಾರೇ ಈಕ್ವಾಲಿಟಿ ನೋಡ್ಲಕ್ ಹೋಗಿ ನೀರ್ ರೇಟ್ 1 ಲೀಟರ್ ಐತ್ಲ, ಸಕ್ಕರೆನೂ 1 ಕಿಲೋ ಬೇಕು, ಚಹಾ ಪುಡಿನೂ 1 ಕಿಲೋ ಬೇಕು, ಅಂದ್ರೆ ಚಹಾ ತಯಾರಾಗ್ತದ? ಇಲ್ಲ. ಅಲ್ಲಿ ಯಾವ್ದ್ರ ಪ್ರಮಾಣ ಹೆಚ್ಚಬೇಕು, ಯಾವ್ದ್ರ ಕಡಿಮೆ ಬೇಕು, ಅದ್ರಕ್ಕಿಂತ ಸ್ವಲ್ಪ ಎಷ್ಟು ಕಡಿಮೆ ಬೇಕು, ಅದೆಲ್ಲ ಇದ್ದಾಗ ಅದು ನಮಗೆ ಯಾವ್ದು ವಸ್ತು ಬೇಕಲ್ಲ ತಯಾರಾಗ್ತದ. ತಿಳಿಯತ್ತಿದೆ? ಇದು ಅದಕ್ಕೆ ಲಾಗು ಆಗ್ತದೆ. ಸಂಯುಕ್ತ ವಸ್ತುಗಳು, ಸಂಯುಕ್ತ ವಸ್ತುಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೀತದ. ತಿಳಿಯತ್ತಿದೆ? ಮತ್ತೆ ಒಂದು ಹೊಸ ವಸ್ತುನ ತಯಾರಾಗ್ತೈತೆ ಅಲ್ಲಿ. ನೋಡ್ರಿ, H2O ಮೊದಲೇ ಏನಿತ್ತು? ಜಲಜನಕ ಇತ್ತು, ಅತ್ರ ಆಕ್ಸಿಜನ್ ಕೂಡಿ ನೀರ್ ತಯಾರಾಯ್ತು. ಏನಾಯ್ತು? ನೀರು. ಏನ್ ತಯಾರಾಯ್ತು? ನೀರು. ಹೈಡ್ರೋಜನ್ ಜಲಜನಕ, ಆಕ್ಸಿಜನ್ ಇವೆರಡು ಕೂಡಿ ನೀರು H2O ತಯಾರಾಯ್ತು. ತಿಳಿಯತೈತಿ? ಈ ರೀತಿ ವಸ್ತುಗಳು ಏನ್ ತಯಾರಿರ್ತಾವಲ್ಲ ಸಂಯುಕ್ತ ವಸ್ತುಗಳು ಅಂತ, ರಾಸಾಯನಿಕ ಕೂಡಿರ್ತಾವ. ಇರ್ಲಿ. ಇನ್ನ ನೆಕ್ಸ್ಟ್ ನಾವೇನ್ ತಿಳ್ಕೊಳು? ಭೌತಿಕ ಅಂದ್ರೆ ಏನು ಮೊದಲ ಅದನ್ನ ತಿಳ್ಕೊಳು. ಭೌತಿಕ ಅಂದ್ರೆ ಮ್ಯಾಲಿನ ಮೇಲೆ ವಸ್ತುವಿನ ಏನು ಮ್ಯಾಲಿನ ಫಿಸಿಕಲ್ ಸ್ಟ್ರಕ್ಚರ್ ಏನ್ ಕಂಡು ಬರ್ತದ ಅದು ಭೌತಿಕ. ತಿಳಿಯತೈತಿ? ರಾಸಾಯನಿಕ ಅಂದ್ರೆ ಆಂತರಿಕ ಒಳಗಿನ ಗುಣದಲ್ಲಿ ಏನಾರ ಬದಲಾವಣೆ ಆಗಿರ್ತೈತಿ, ಆಗಿ ಮತ್ತೊಂದು ಹೊಸದೇನ ಅದ್ ರಾಸಾಯನಿಕ. ಇಲ್ಲಿ ಭೌತಿಕ ಬದಲಾವಣೆ ಅಂದ್ರ ಭೌತಿಕ ಬದಲಾವಣೆ ಬಗ್ಗೆ ತಿಳ್ಕೊನು. ಈಗ ಒಂದು ಚಾಪೀಸ್ ಅದ, ಇದು ಹೌದು ನೋಡ್ರಿ, ಇದೇನೈತಿ? ಚಾಪೀಸ್. ಈಗ ಏನೈತಿ? ಚಾಪೀಸ್ ಐತಿ, ಹೌದು. ಇಲ್ಲಿ ವಸ್ತುವಿನ ಗಾತ್ರದಲ್ಲಿ ಆಕಾರದಲ್ಲಿ ಅಷ್ಟ ಚೇಂಜ್ ಆಗೈತಿ, ಬಟ್ ಗುಣ ಅದೈತಿಲ್ಲ, ಗುಣ ಅದೈತಿಲ್ಲ, ಅದು ಭೌತಿಕ ಬದಲಾವಣೆ. ಅಂತ ಬದಲಾವಣೆ. ಫಾರ್ ಎಕ್ಸಾಂಪಲ್ ಇದನ್ನ ಬಂಗಾರ ತುಂಡ ಐತಪ್ಪ, ನಾ ಕಟ್ ಮಾಡಿದ ನಂತರ 2 ಕಣದಲ್ಲಿ ಬಂಗಾರ ಗುಣನ ತೋರಿಸ್ತೈತಿಲ್ಲ, ಇದು ಭೌತಿಕ ಬದಲಾವಣೆ. ತನ್ನ ಮೂಲ ಗುಣವನ್ನ ಕಳೆದುಕೊಂಡಿರಂಗಿಲ್ಲ. ರಾಸಾಯನಿಕ ಬದಲಾವಣೆ ಹೆಂಗಿರ್ತೈತಿ? ಈಗ ಹಾಲಿದ್ದಿದ್ದು ಮೊಸರು ಐತಪ್ಪ, ಮತ್ ಮೊಸರಿನಾಗ ಹಾಲಿನ ಏನ್ ಗುಣ ಉಳಿತೈತೇನ? ಮೊಸರು ಬೇರೆ ಹಾಲು ಬೇರೆ. ಮೊಸರಿಂದ ಮಜ್ಜಿಗೆ ಮಾಡ್ಬೋದು, ಆದ್ರ ಮಜ್ಜಿಗಿದ ಮತ್ ಮೊಸರು ಮಾಡಿ ಮತ್ ಹಾಲು ಮಾಡಕ್ ಸಾಧ್ಯ ಇಲ್ಲ, ಹಾಲು ಮಾಡಕ ಸಾಧ್ಯ ಇಲ್ಲ. ಅದಾದತ್ತ ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆಯಲ್ಲಿ ವಸ್ತು ಬದಲಾವಣೆ ಆದ ನಂತರ ಮತ್ ತನ್ನ ಮೊದಲಿನ ಸ್ಥಿತಿಗೆ ತರ್ಬೇಕಂದ್ರ ಬಹಳ ಕಠಿಣ ಅದ. ಬಹಳ ಏನದ? ಕಠಿಣ ಅದ. ಭೌತಿಕ ಬದಲಾವಣೆಗಳನ್ನ ಈಗ ಮೊದಲು ಹೆಂಗೈತಿ ಆ ಸ್ಥಿತಿಗೆ ತಯಾರು ಮಾಡೋದು. ಇದೇ ಚಾಪೀಸ್ ನಾ ಕಟ್ ಮಾಡಿಲ್ಲ ಮತ್ತೆ ಕೂಡಿಸ್ಬೋದು. ನಾವು ಏನ್ ಮಾಡ್ಬೋದು? ಕೂಡಿಸ್ಬೋದು. ಬಟ್ ಹಾಲು ಇದ್ದಿದ್ದು ಮೊಸರಾಗೈತಿ, ಮೊಸರದಿದ್ದು ಮಜ್ಜಿಗೆ ಐತಿ, ಆ ಮಜ್ಜಿಗೆದಿಂದ ಮತ್ತೆ ಮೊಸರು ಮಾಡಕ್ ಸಾಧ್ಯ ಇಲ್ಲ, ಮೊಸರದಿಂದ ಮತ್ತೆ ಹಾಲು ಮಾಡಕ ಸಾಧ್ಯ ಇಲ್ಲ. ಮತ್ತೊಂದು ರಾಸಾಯನಿಕ ಕ್ರಿಯೆ ನಡೀತದ. ಈಗ ನೀವು ಸಣ್ಣಾಗಿದ್ದಾಗ ಹುಟ್ಟಿರ್ತೀರಲ್ಲ, ಇಟ್ಟಿಟ್ಟು ಕೂಸಿರ್ತೀರಿ, ಈಗ ಬೆಳೆದಿಟ್ಟು ದೊಡ್ಡವರಾಗಿರಿ. ಚವನ್ ಬಾಜ್ ನಿತ್ಯ ಪುಷ್ಪ ಬಾ, ನಿತ್ಯ ಪುಷ್ಪ ಇಕ್ಕಿಗೆ ಒಳಗೂ ಕೂಡ ರಾಸಾಯನಿಕ ಬದಲಾವಣೆ ಆಗ್ಯದ. ಮೊದಲು ಸಣ್ಣ ಕೂಸಿತ್ತು, ಈಗ ಎಷ್ಟು ಬೆಳೆದಾಳ. ನಂತರ ಮತ್ತೆ ಸಣ್ಣ ಕೂಸಾಗಂದ್ರ ಆಗಕ್ ಸಾಧ್ಯತೆ ಇನ್ನ ಹಿಂಗ ಬಿಟ್ರೆ ಮುದುಕಿ ಆಗ್ತಾಳ, ಬಟ್ ಸಣ್ಣ ಕೂಸ ಆಗಕ್ ಸಾಧ್ಯ ಇಲ್ಲ. ಕೆಲವು ಬದಲಾವಣೆಗಳು ಮರು ಕಳ್ಸಂಗಿಲ್ಲ. ಏನಾಗಿಲ್ಲ? ಮರು ಕಳ್ಸಂಗಿಲ್ಲ. ಹೌದು, ಭೌತಿಕ ಬದಲಾವಣೆಗಳು ಮರು ಕಳಿಸ್ಬೋದು, ಬಟ್ ರಾಸಾಯನಿಕ ಬದಲಾವಣೆಗಳು ರಿಪೀಟ್ ಮತ್ತ ಮೊದ್ಲಿನ ಸ್ಥಿತಿಗೆ ಆಗಕ್ ಸಾಧ್ಯ ಇಲ್ಲ. ತಿಳಿಯತೈತಿ? ನೋಡ್ರಿ, ನಾವು ಬೆಳ್ಕೊತ ಹೋದೆವು. ಅಪ್ಪನ್ ಕ್ಯಾನ ಫರಾನ್ ವಿಚಾರ ಮಾಡ್ತಿರ್ಬೋದು, ಯಪ್ಪ ನನಗೆ ನೈನ್ತ್ ಮಟ್ಟ ಇಟ್ಟು ನಾ ದೊಡ್ಡವಾಗೇನಿ, ಇನ್ನು ಮುಂದೆ ಮುದುಕಾಗಿ ಸಾಯ್ತು ಯಪ್ಪ, ನನ್ನ ಆಯುಷ್ ಮುಗಿಯತೈತಿ, ನಮ್ಮ ಜರ ಸಣ್ಣವನ್ ಮಾಡಪ್ಪ. ಅಲ್ಲ ಮಾಡಕ್ ಸಾಧ್ಯತಿ? ಅಲ್ಲ, ದೇವ್ರಲ್ಲ, ಯೇಸು ಅಲ್ಲ, ಯಾರು ಅಲ್ಲ, ಯಾರಿಗೂ ಸಾಧ್ಯ ಇಲ್ಲ. ದಿಸ್ ಇಸ್ ನ್ಯಾಚುರಲ್ ಪ್ರೊಸೆಸ್, ಒನ್ ವೇ ಪ್ರೊಸೆಸ್. ಒನ್ ವೇ ಅಂತಾರೆ ಗೊತ್ತೈತೇನು?
ತಿರುಗಿ ಬರೋ ಚಾನ್ಸೇ ಇಲ್ಲ, ತಿರುಗಿ ಬರೋ ಚಾನ್ಸ್ ಇಲ್ಲ. ಹಾ, ಮುದುಕರಾಗಿ ಮತ್ ಸಣ್ಣ ಕೂಸಾಗೋದು ಪ್ರೊಸೆಸ್ ಬತ್ತಂದ್ರ ಎಲ್ಲಾರು ಜಿಗಿದಾಡ್ಲಕ್ ಹತ್ತಾರ. ಮುದುಕಾದವ್ರ ಮತ್ ರಿಪೀಟ್ ಸಣ್ಣ ಕೂಸುಗಳು ಆಗತ್ತಾರಂದ್ರ ಎಲ್ಲಾರು ಖುಷಿ ಪಡ್ತಾರೆ ಅಂತ ಆಯ್ತು. ಏ ಜವಾನಿ ಹೇ ದಿವಾನಿ ಚಲೋ ಆಗ್ಬಿಡ್ತೈತಿ. ಓಕೆ, ಇರ್ಲಿ. ಭೌತಿಕ ಬದಲಾವಣೆ, ರಾಸಾಯನಿಕ ಬದಲಾವಣೆ ವ್ಯತ್ಯಾಸ ತಿಳಿತಲ್ಲ ನಿಮ್ಗ. ಇನ್ ನೆಕ್ಸ್ಟ್ ನಮ್ ಸುತ್ತಮುತ್ತಲು ನಡೆಯುವ ಅನೇಕ ರಾಸಾಯನಿಕ ಕ್ರಿಯೆಗಳು ನಡೀತಾವ. ಈಗ ಒಂದು ಕೆಬ್ಬನ ಚಳಿ ತಗೋರಿ, ಅದನ್ನ ಹೊರಗೆ ಒಂದ್ 8 ದಿನ ಹೋಗಿರಿ. ಮೊದಲನೇ ಆ ಸ್ಥಿತಿದಾಗಿತ್ತು, ನಂತರ ಆ ಸ್ಥಿತಿದಾಗ ಇರಂಗಿಲ್ಲ. ಜಂಗ್ ಹಿಡಿದಿರ್ತೈತಿ, ತುಕ್ ಹಿಡಿದಿರ್ತೈತಿಲ್ಲ ನೋಡ್ರಿಲ್ಲ. ಜಂಗ್ ಹಿಡಿದಿರ್ತದ. ಆಮೇಲೆ ಈಗ ನೀವು ಸ್ವಚ್ಛ ಹಾಲನ ಹಂಗ ಕಾಸಲ್ದ ಹಂಗ ಬೊಗನ್ಯಾಗ ಬಿಟ್ಬಿಡ್ರಿ, ನಂತರ ಹಾಲು ಕೆಡ್ತೈತಿ. ಏನಾಗ್ತೈತಿ ನೋಡ, ಅಲ್ಲಿ ಕೂಡ ರಾಸಾಯನಿಕ ಬದಲಾವಣೆ ಐತಿಲ್ಲ. ನಮ್ ಸುತ್ತಮುತ್ತಲ ಹಲವಾರು ರಾಸಾಯನಿಕ ಬದಲಾವಣೆ ನಡೀತಾವ. ಮಮ್ಮಿ ಸಾಬನ ತಗೊಂಡ್ ನೀರಾಗ ತಿಕ್ತಿರ್ತಾಳ, ಆ ನೀರ ಮತ್ ಸಾಬಂದ ಅಲ್ಲೊಂದು ಬೇರೆನ ರಾಸಾಯನಿಕ ಬದಲಾವಣೆ ಆಗ್ತದ, ಆದಿಲ್ಲ. ಆಮೇಲೆ ನೀವು ಸೋಡಾ ಮತ್ ಲಿಂಬು ಮಿಕ್ಸ್ ಮಾಡ್ರಿ, ಅವಾಗೊಂದು ಬೇರೆ ರಾಸಾಯನಿಕ ಬದಲಾವಣೆ ಆಗ್ತದ. ಹಾಲಿದ್ ಮೊಸರು ಮಾಡ್ರಿ, ಅದು ಅವಾಗೊಂದು ಬೇರೆ ರಾಸಾಯನಿಕ ಬದಲಾವಣೆ ಆಗ್ತದ. ಇಂಥ ರಾಸಾಯನಿಕ ಬದಲಾವಣೆಗಳು ನಮ್ ಸುತ್ತಮುತ್ತಲು ಬಹಳಷ್ಟು ನಡೀತಾವಲ್ಲ. ನಡೀತಾವ. ಅದಕ್ಕಾಗಿ ನಾ ಹೇಳೋದ, ನಾ ಯಾವತ್ತೂ ಒಂದು ಮಾತು ಹೇಳ್ತಿದ್ದೆ, ಸರ್ಕಾರಿ ನೌಕರಿ ಬೇಕಾದ್ರ ಸರ್ಕಾರಿ ಪುಸ್ತಕಗಳನ್ನ ಸರಿಯಾಗಿ ಓದಾಕ್ ಕಲೀರಿ. ಆ ಪುಸ್ತಕ ಅದಾವತ್ ಹೇಳಿ ಓದ್ಬೇಡ್ರಿ. ನಮ್ಮ ಸುತ್ತಮುತ್ತಲ ಇರುವಂತಹ ಜಗತ್ನಾಗ ಏನ್ ನಡೆಯುವಂತ ಅಂಶಗಳು ಇದ್ರಾಗ ಅದಾವಪ್ಪ, ಘಟನೆಗಳು ಅದಾವು ಅಥವಾ ಚಟುವಟಿಕೆಗಳು ಅದಾವು, ಇದನ್ನ ತಿಳ್ಕೋಬೇಕು ಅಂತ ಹೇಳಿ ಓದ್ರಿ, ಶಾನ್ಯರಾಗ್ತೀರಿ. ಇಲ್ಲ ಇದು ಪುಸ್ತಕ ಕೊಟ್ಟರು, ಅಕ್ಷರದ ಒಂದು ಗುಂಪು ಐತಿ, ಇಟ್ಟಿಟ್ಟು ಅಕ್ಷರದ ಒಂದು ಪ್ಯಾರಾಗ್ರಾಫ್ ಮಾಡ್ಯಾರು, ಅದನ್ನ ಬೈಪಾಟ್ ಹಾಕೋದೈತಿ, ನೆನಪಿಟ್ಕೋದೈತಿ, ಇದ ನನ್ ಸಾಲಿ, ಹಿಂಗಂದ್ರೆ ಯಾರು ಶಾನೆ ಆಗಕ್ ಸಾಧ್ಯ ಇಲ್ಲ. ತಿಳಿಯತೈತಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ, ಈ ರಾಸಾಯನಿಕ ಸಮೀಕರಣಗಳು ಬರ್ತಾವ. ಈಗ ಎಕ್ಸಾಂಪಲ್ ನಾ ಇಲ್ಲಿ ಬರ್ದೆ ನೋಡ್ರಿ, H2O, ಇಲ್ಲಿ ಹೈಡ್ರೋಜನ್ ಬರ್ದೇನೆ, ಹೈಡ್ರೋಜನ್ 2 ಪರಮಾಣು, ಆಕ್ಸಿಜನ್ 1 ಪರಮಾಣು, ಆಮೇಲೆ H2. ಇದು ಹೆಂಗಾಯ್ತು, ಯಾಕಾಯ್ತು, ಇಂಥ ಸಮೀಕರಣಗಳನ್ನ ನಾವು ಸ್ಟಡಿ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ H2SO4 ಇದೊಂದು ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಐತೆ. HCl ಇವೆಲ್ಲ ಹೆಂಗ್ ಬರೀತಾರ ಸರ, ಇವೆಲ್ಲ ಹೆಂಗ್ ಬರೀತಾರು?